ಏಪ್ರಿಲ್ 13 ಇವತ್ತಿನ ಪ್ರಾಮುಖ್ಯತೆ ಏನು ಅಂತ ನಮ್ಮ ಯುವ ಜನಾಂಗದ ಹತ್ರ ಕೇಳಿದರೆ ಯಾವುದೋ ಒಬ್ಬ ಸಿನಿಮಾ ನಟನ ಹುಟ್ಟಿದಬ್ಬ ಅಂತ ಹೇಳ್ಬೋದು, ಇಲ್ಲ ಇತ್ತೀಚೆಗೆ ವರ್ಲ್ಡ್ ಕಪ್ ಗೆದ್ದಂಥ ಯಾವುದೋ ಒಬ್ಬ ಕ್ರಿಕೆಟ್ ಪಟುವಿನ ಹುಟ್ಟಿದಬ್ಬ ಅಂತ ವಿಜೃಂಭಿಸ್ಬೋದು. ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಒಂದು ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಒಂದು ದುರಂತದ ದಿನ ಏಪ್ರಿಲ್ 13ನೇ ತಾರೀಕೆ ನಡೆದಿದ್ದು ಅನ್ನೋದು ನಮ್ಮ ಜನಾಂಗಕ್ಕೆ ಗೊತ್ತಿಲ್ಲ. 1919 ಏಪ್ರಿಲ್ 13 ಇಡೀ ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಂಥ ಒಂದು ದಾರುಣ ಹತ್ಯೆಯ ದಿನ. ಅದನ್ನೇ ಜಲಿಯಾನ್ ವಾಲಾ ಬಾಗ್ ಹತ್ಯಾಕಾಂಡ ಅಂತ ಕರೀತಾರೆ. ಪಂಜಾಬಿನ ಅಮೃತ್ಸರದಲ್ಲಿ ಒಂದು ಜಾಗ ಜಲಿಯನ್ ವಾಲಾ ಬಾಗ್ ಅಂತ, ಅಲ್ಲಿ ಸುಮಾರು 20,000 ಸಂಖ್ಯೆಯಲ್ಲಿ ಭಾರತೀಯರು, ಹೆಚ್ಚಾಗಿ ಸಿಖ್ಖರು ದೊಡ್ಡದೊಂದು ಸಭೆಯನ್ನು ಸೇರಿದ್ರು. ಭಾಳ ಇಕ್ಕಟ್ಟಾದಂಥ ಒಂದು ಪ್ರವೇಶ ದ್ವಾರವಿರುವಂಥ ಜಾಗ. ಅಲ್ಲಿ ಅವರು ಸೇರಿದಂಥ ಕಾರಣ ಬ್ರಿಟಿಷರ ದೌರ್ಜನ್ಯವನ್ನು ವಿರೋಧ ಮಾಡೋದಕ್ಕೋಸ್ಕರ. ಸೈಫುದ್ದೀನ್ ಕಿಚ್ಲು ಮತ್ತು ಬೇರೆ ಬೇರೆ ರಾಷ್ಟ್ರೀಯ ನಾಯಕರನ್ನು ಬ್ರಿಟಿಷರು ಬಂಧಿಸಿದರು. ಆ ಬಂಧನವನ್ನು ಶಾಂತ ರೀತಿಯಲ್ಲಿ ವಿರೋಧ ಮಾಡೋದಕ್ಕೋಸ್ಕರ ಭಾರತೀಯರು ಅಲ್ಲಿ ಸಭೆ ಸೇರಿದರು. We become the vandals and they become the law. If we bear their gloom, they are the vandals. God and His law are on earth. ಈ ಜಲಿಯಾನ್ ವಾಲಾ ಬಾಗ್ ಹೇಗಿತ್ತು ಅಂತ ಹೇಳಿದ್ರೆ, 4 ಕಡೆಯಿಂದ ಮನೆಗಳು ಮತ್ತು ದೊಡ್ಡ ದೊಡ್ಡ ಗೋಡೆಗಳಿದ್ದ ಕಾರಣ ಅಲ್ಲಿ ಒಳಗೊಂದ್ಸಲಿ ಹೋದ ತಕ್ಷಣ ಹೊರಗೆ ಹೋಗ್ಲಿಕ್ಕೆ ಯಾವುದೇ ರೀತಿಯಾದಂಥ ದ್ವಾರ ಇರಲಿಲ್ಲ, ಒಂದೇ ದ್ವಾರ ಇದ್ದಂಥದ್ದು. ಇದು ಜನರಲ್ ಡಯರಿಗೆ ತಿಳಿದಿತ್ತು. ಅವನಿಗೆ ಸಾಧಾರಣ 12:40 ಹೊತ್ತಿಗೆ ಈ ವಿಚಾರ ತಿಳಿದು ಬಂದಿತ್ತು. ಈ ರೀತಿ 15,000 ರಿಂದ 20,000 ಜನ ಒಂದು ಕಡೆ ಸೇರ್ತಾ ಇದ್ದಾರೆ ಅಂಥೇಳಿ ಅವನು ಯೋಜನೆ ಇಟ್ಕೊಂಡೇ ಬಂದಿದ್ದ. ಯಾವುದೇ ರೀತಿಯಲ್ಲಿ ಈ ಜನರನ್ನು ಇವತ್ತು ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅನ್ನತಕ್ಕಂಥ ಯೋಜನೆ ಇಟ್ಕೊಂಡು ಇವರೆಲ್ಲರನ್ನೂ ಆಯಕಟ್ಟು ಪ್ರದೇಶದಲ್ಲಿ ನಿಲ್ಲಿಸಿ, ಯಾವಾಗ ಜನ ಇಲ್ಲಿ ಸಾಧಾರಣ 4:15 ಗಂಟೆಗೆ ಸೇರಿದ್ರೋ ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಾರ್ನಿಂಗನ್ನು ಕೊಡದೆ, ಸೂಚನೆ ಕೊಡದೆ, ಅವನು ಸೈನಿಕರ ಹತ್ರ ಒಂದೇ ಸಮ ಫೈರಿಂಗ್ ಆರ್ಡರ್, ಅಂದರೆ ಗುಂಡಿನ ಸುರಿಮಳೆಯನ್ನೇ ಸೈನಿಕರು ಅಲ್ಲೂ ಗೈದರು ಅಂತ ಹೇಳಿದರೆ ತಪ್ಪಾಗಲಾರದು. ಯಾವುದೇ ಸೂಚನೆ ಇಲ್ಲದೆ ಫೈರಿಂಗ್ ಆರ್ಡರನ್ನು ಕೊಟ್ಟ. ನೂಕುನುಗ್ಗಿಲಿನಲ್ಲಿ ಆ ಸ್ಟ್ಯಾಂಪೀಡ್ ಏನಾಯಿತೋ, ತುಳಿತಕ್ಕೊಳಗಾಗಿ 100 ಜನ ಸತ್ತರು. ಆಮೇಲೆ ಇವತ್ತಿಗೂ ಕೂಡ ನಾವು ಜಲಿಯನ್ ವಾಲಾ ಬಾಗಿಗೆ ಹೋದರೆ ಅಲ್ಲೊಂದು ಬಾವಿ ಇದೆ. ಆ ಬಾವಿಯನ್ನು ಒಂದು ಸ್ಮಾರಕವಾಗಿಟ್ಟಿದ್ದಾರೆ, ಹುತಾತ್ಮರ ಬಾವಿ ಅಂತಲೇ ಕರೀತಾರೆ ಅದನ್ನು. ಕಾರಣ ಏನು ಅಂತ ಹೇಳಿದ್ರೆ, ತಮ್ಮ ಜೀವವನ್ನು ಕಾಪಾಡಿಕೊಡ್ಲಿಕ್ಕೋಸ್ಕರ ಎಷ್ಟೋ ಜನ ಮಕ್ಕಳು, ತಾಯಂದಿರು ಆ ಬಾವಿಯಲ್ಲಿ ಹಾರಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಂಥ ಜನ ಹೇಳುವಂಥ ವಿಚಾರ ಇದು ನಮ್ಮ ಚರಿತ್ರೆಯಲ್ಲಿ ಇದೆ. 120 ಶವಗಳು ಆ ಬಾವಿಯಿಂದ ಹೊರಗೆ ತೆಗೆದಿದ್ದಾರೆ. ಅಂದರೆ ಸುಮಾರು 1000ಕ್ಕೂ ಹೆಚ್ಚು ಜನ ಸತ್ತಿದ್ರು. ಅಲ್ಲಿನ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಸ್ಮಿತ್ ಅನ್ನತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳಿದಂಥ ವಿಚಾರ ಏನು ಅಂತ ಹೇಳಿದ್ರೆ, 1500ಕ್ಕಿಂತಲೂ ಹೆಚ್ಚು ಜನ ಶವ ಮತ್ತು ಗಾಯಾಳುಗಳನ್ನು ಆಸ್ಪತ್ರೆಗೆ ತಂದಿದ್ರು ಅನ್ನತಕ್ಕಂಥ ವಿಚಾರವನ್ನು ಒಬ್ಬ ಬ್ರಿಟಿಷ್ ಅಧಿಕಾರಿಯೇ ತಿಳಿಸಿದ್ದಾನೆ.